ನಾನು ಜನರ ಹತ್ರ ಹೋಗಿ ಅವ್ರು ಡೈಲಿ ಯೂಸ್ ಮಾಡೋ ಪ್ರಾಡಕ್ಟ್ಸ್ ನ ತೋರಿಸಿ ಅದು ಯಾವ ಕಂಪ್ನಿಗೆ ಸೇರಿದ್ದು ಅಂತ ಹೇಳಿ ಕ್ವೆಶನ್ ಕೇಳ್ತಿದ್ದೆ. ಲ್ಯಾಕ್ಮೆ ಯಾವ ಕಂಪ್ನಿಗೆ ಸೇರಿರೋದು? ಯಾವ ಪೇಸ್ಟ್ ಯೂಸ್ ಮಾಡೋದು? ಡೆಕೆಟ್ ಯಾವ ಕಂಪ್ನಿ? ಹಾರ್ಲಿಕ್ಸ್ ಯಾವ ಕಂಪ್ನಿ? ನಮ್ ಜನ ಆಸ್ ಯೂಶುವಲ್ ಎಂಕರೇಜ್ ಮಾಡೋ ಬದಲು ಇವ್ನಿಗೆ ಏನ್ ಮಾಡಕ್ ಕೆಲ್ಸ ಇಲ್ವಾ, ಇದ್ ಯಾವ ದೇಶ ಉದ್ಧಾರ ಮಾಡೋ ಕ್ವಶನ್, LKG ಮಕ್ಕಳು ಹೇಳ್ತಾರೆ ಮಣ್ಣು ಮಸಿ ಅಂತ ಹೇಳಿ ಕಮೆಂಟ್ ಮಾಡ್ತಿದ್ರು. ಅಂತ ಸಹೋದರ ಸಹೋದರಿಗೆ ಈ ವಿಡಿಯೋ. ರೀಸೆಂಟ್ ಆಗಿ ಲೋಕಸಭಾ ಎಲೆಕ್ಷನ್ ರಿಸಲ್ಟ್ ದಿನ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಒಂದೇ ದಿನದಲ್ಲಿ 6% ಅಷ್ಟು ಕೆಳಗ್ ಬಿದ್ದಿತ್ತು. ಕೋವಿಡ್ ಆದ್ಮೇಲೆ ಒಂದೇ ದಿನದಲ್ಲಿ ಇಷ್ಟು ಕೆಳಗ್ ಬಿದ್ದಿದ್ದು ಇವತ್ತೇನೆ. ಇಡೀ ಸ್ಟಾಕ್ ಮಾರ್ಕೆಟ್ ರಕ್ತದ ಕೋಡಿಯಿಂದ ಕೆಂಪಾಗಿದ್ರೆ ಅಲ್ಲೆಲ್ಲೋ ಹಸಿರೆ ಉಸಿರು ಅನ್ನೋ ತರ ಆಕ್ಸಿಜನ್ ತರ ಈ ಕಂಪ್ನಿ ಸ್ಟಾಕ್ಸ್ ಗಳು ಕೆಲಸ ಮಾಡ್ತಿದ್ವು. ಅದ್ಯಾವ್ದು ಅಂತ ಹೇಳಿದ್ರೆ ನೀವೇ ನೋಡಿ. ಹಿಂದೂಸ್ತಾನ್ ಯೂನಿಲಿವರ್, ನೆಸ್ಲೆ, ಬ್ರಿಟಾನಿಯಾ, ಕೋಲ್ಪಾಲ್, PNG, ITC ಇವೆಲ್ಲ FMCG ಸೆಕ್ಟರ್ ಸೇರಿದಂತ ಸ್ಟಾಕ್ಸ್. ಈ ಸ್ಟಾಕ್ಸ್ ನ ಹೆವಿ ಗ್ರೋತ್ ಆಗ್ಬಿಡುತ್ತೆ, ಇಲ್ಲ ಮಲ್ಟಿ ಬ್ಯಾಗರ್ ಸ್ಟಾಕ್ಸ್ ಅಂತ ಯಾರು ತಗೊಳ್ಳಲ್ಲ, ಸೇಫ್ ಆಗಿರುತ್ತೆ ಅಂತ ತಗೊಳ್ತಾರೆ. ಒಂದು ಕೆಳಗ್ ಬಿದ್ದಾಗ ಇನ್ನೊಂದು ಯಾವ್ದಾದ್ರು ಮೇಲ್ ಬಂದಾಗ ಮಾತ್ರನೇ ಬ್ಯಾಲೆನ್ಸ್